ॐ श्री राघवेन्द्राय नमः। स्वाहायै स्वाहायै ನಿತ್ಯಮೇವ ನಮೋ ನಮಃ. ಇವತ್ತಿನ ದಿವಸ ಗುರುರಾಜಾಚಾರ್ಯರ ತಮ್ಮ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಗುರುಸಾರ್ವಭೌಮರ ಅನುಗ್ರಹ, ಅವರ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬಿದ್ದು ಸಾಕು. ಪುನಂತು ಮಾಂ ದೇವಜನಾಃ ಪುನಂತು ಮನಸಾ ಧಿಯ ಪುನಂತು ವಿಶ್ವಾಭೂತಾನಿ ಜಾತವೇದ ಪುನಃ ಮಾಂ ಅಂತ ವೇದದಲ್ಲಿ ಹೇಳಿದಂಗೆ ಪವಿತ್ರವಾಗಿ ಹೋಗ್ತೀವಿ ನಾವು. ಮಂದ ಭಾಗ್ಯರಿಗೆ ದೊರಕುವುದು ಇವರ ಸೇವಾ ಅಂತ ಹೇಳಿದ್ದಾರೆ. ಶರಣರ ಸಂಜೀವ ಅಂತ ಹೇಳಿದ್ದಾರೆ ಅವರಿಗೆ. ಅಂಥವ್ರು ನಾವು ಬೃಂದಾವನಕ್ಕೆ ನಿತ್ಯ ಪೂಜೆ ಹಸ್ತೋದಕ ನಾವು ಸೇವಾ ಭಕ್ತರು ತತ್ಪರ ಆದರೆ ಅವಶ್ಯ ನಮ್ಮನ್ನು ನ ದೇವ ತೋಷಣ ಮೃತ ಅಂತ ಹೇಳಿದ್ದಾರೆ. ವೃಥ ಆಗುವುದಿಲ್ಲ. ನ ದೇವ ತೋಷಣ ಮೃತ ಅಂತ ಹೇಳಿದ್ದಾರೆ. ಅಂತ ಗುರುಸಾರ್ವಭೌಮರ ದಿವ್ಯ ಸನ್ನಿಧಾನದಲ್ಲಿ ಒಂದು ನಾವಂತೂ ಹಿಂದಿನ ದೊಡ್ಡ ತಪೋಮೂರ್ತಿಗಳು ರಾಯರ ಸೇವೆ ಮಾಡಿದಂಥ ಭಕ್ತರು ನೋಡಿಲ್ಲ. ಆದರೆ ಈ ಬಡಾವಣೆಯಲ್ಲಿ ನಮ್ಮ ಗುರುರಾಜಾಚಾರ್ಯರು ಮಾಡಿದಂಥ ಸೇವೆ, ಅವರು ಮಾಡಿದಂಥ ನಿತ್ಯ ಗುರುಸಾರ್ವಭೌಮರ ಬಗ್ಗೆ ಉಪನ್ಯಾಸಗಳು, ಅವರು ಮಾಡಿದಂಥ ಗುರುಸಾರ್ವಭೌಮದಲ್ಲಿ ನಿರ್ದೃಢವಾಗಿರುವಂಥ ಒಂದು ಭಕ್ತಿ, ಅದು ಸಿಗೋದೇ ಕಷ್ಟ. ಆ ರಾಯನಿಗೆ ಹೋಗಿ ನಾವು ಅರ್ಚನೆ ಮಾಡಿ ರಾಯನಲ್ಲಿ ಯಾಕೆ ಅಗ್ನಿ ಪುರಾಣ ಹೇಳ್ತಾನೆ, ವಿಪ್ರಾಣಾಂ ವಂದನಂ ವಿಪ್ರಾಣಾಂ ಪೂಜನಂ ವಿಪ್ರಾಣಾಂ ಅರ್ಚನಂ ವಿಷ್ಣು ಅಗ್ನೇ ಅಧಿಕಂ ಸುತಂ ಅಂತ ಹೇಳಿದಾನೆ. ಒಬ್ಬ ಬ್ರಾಹ್ಮಣನ ಅರ್ಚನೆ ಮಾಡಿದ್ರೆ ಸಾಕು, ಅಗ್ನಿ ವಿಷ್ಣು ಹೇಳ್ಕೊತಾರಂತೆ. ನನ್ನನ್ನು ಪೂಜೆ ಮಾಡಿದರೆ, ನನ್ನಲ್ಲಿ ಆಹುತಿ ಹಾಕಿದರೆ ಏನು ಪುಣ್ಯ ಬರುತ್ತೋ, ಒಬ್ಬ ಬ್ರಾಹ್ಮಣನಿಗೆ ದಾನ ಮಾಡೋದ್ರಿಂದ, ಅವನು ಅರ್ಚನೆ ಮಾಡೋದ್ರಿಂದ, ಅವನು ಪೂಜೆ ಮಾಡೋದ್ರಿಂದ, ಅವನು ಸಂತುಷ್ಟರಾಗೋದ್ರಿಂದ ವಿಷ್ಣು ಅಗ್ನಿ ಅಧಿಕಂ ಸುತಂ, ವಿಷ್ಣು ಅಗ್ನಿಗಿಂತ ಅಧಿಕವಾಗಿದೆ ಅಂತ. ಆ ರೀತಿ ಎಲ್ಲ ಭಕ್ತರು ನಮ್ಮ ಗುರುರಾಜರಿಗೆ ನೀವು ಸೇವೆ ಮಾಡಿದ್ರೆ ಸಾಕು. ಅವರಿಗೆ ನೀವು ಅವ್ರು ಹೇಳಿದ್ದು ಕೇಳಿ ರಾಯರ ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಪಾಲನೆ ಮಾಡಿದ್ರೆ ಸಾಕು. ರಾಯರೇ ಹೇಳಿದ್ದಾರೆ ಅಂತ ನಾವು ತಿಳ್ಕೊಂಡು ಪಾಲನೆ ಮಾಡೋದ್ರಿಂದ ನಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿ ಆಗೋದ್ರೊಳಗೆ ಸಂದೇಹ ಇಲ್ಲ. ಅಂಥ ತಪಸ್ವಿಗಳು ಹಿಂದಿನ ಕಾಲದಲ್ಲಿ 100 ಜನ ಹಸುಗಳನ್ನು ಸಾಕೋರು. ಯಾರು? ಆಶ್ರಮದಲ್ಲಿ ಗುರುಗಳು. ಆ ಬೆಳಗ್ಗೆ ಆ ಹಾಲು ಹಿಂಡಿಕೊಂಡು ಬರೋರು. ಆ ಹಾಲು, ಹಸಿ ಹಾಲು ಗುರುಗಳ ಮುಂದೆ ಇಟ್ಟರು ಸಾಕು. ಹಾಲು ಅವ್ರ ದೃಷ್ಟಿ ಬಿತ್ತಂದ್ರೆ ಸಾಕು. ಜಪ ಹೋಮ ತಪಸ್ಸಿಚ, ಜಪಸ್ಸು ಹೋಮ ಜಪ ತಪ ಹೋಮ ಆಗಿ ಅವ್ರ ದೃಷ್ಟಿ ಹಾಲಿನಲ್ಲಿ ಬಿದ್ದರೆ ಹಾಲು ಉಕ್ಕಿ ಬಿಡೋದು. ಈಗ ಆ ಹಾಲು ನಾವು ನೋಡಿದ್ರೆ ಹಾಲು ಒಡೆದು ಹೋಗುತ್ತೆ. ನಮಗೆ ದೃಷ್ಟಿ ಇಲ್ಲ, ಶಕ್ತಿ ಇಲ್ಲ, ವೀರ್ಯದಲ್ಲಿಲ್ಲ, ಜಿಹ್ವಾದಲ್ಲಿಲ್ಲ. ಅಂಥದ್ದು ರಾಯರ ಸೇವೆ ಮಾಡಿದಂಥ ಗುರುರಾಚಾರ್ಯ ನಿಮ್ಮ ಮೇಲೆ ಅನುಗ್ರಹ, ಅವ್ರು ಬರೆದಂಥ ಗೀತ, ಅವ್ರು ಬರೆದಂಥ ಮಂತ್ರಾಕ್ಷರಿ, ಅವ್ರು ಬರೆದಂಥ ವಚನಾಮೃತ ನೀವು ತಗೊಂಡ್ರೆ ಸಾಕು. ನೀವು ಪುನಂತು ಮಾಂ ದೇವಜನಾಃ ಪವಿತ್ರ ಆಗಿರ್ತೀರಿ. ಪುನಂತು ಮನಸಾಧಿಯ ವಿಶ್ವಭೂತಾನಿ ಜಾತವೇದ ಪುನೀಮ. ಆ ರೀತಿ ಅಲ್ಲೆಲ್ಲೋ ಇರ್ತಾರೆ ಒಂದು ತಪಸ್ಸು ಮೂರ್ತಿಗಳು. ಅವರು ಇಲ್ಲಿ ಕುತ್ಕೊಂಡು ನಿಸ್ವಾರ್ಥವಾಗಿ ರಾಜ ಸೇವೆ ಮಾಡ್ತಾರೆ. ಬಂದವರಿಗೆ ಅನ್ನದಾನ, ಪ್ರಸಾದ, ತೀರ್ಥ, ಹಸ್ತೋದಕ ಕೊಡೋದ್ರಿಂದ ಮನಸ್ಸು ಭಕ್ತರ ಮನ ಅಭಿಷ್ಟಗಳು ಸಿದ್ಧಿಯಾಗಿರೋದು ಸಂದೇಹ ಇಲ್ಲ. ಅಂಥವ್ರಿಗೆ ದೇವರು ದೃಢವಾದ ಆಯು, ಆರೋಗ್ಯ, ಭಾಗ್ಯಗಳನ್ನು ಕೊಟ್ಟು ಇದೇ ರೀತಿ ರಾಯರು ಅವರಿಗೆ ವಜ್ರ ಕವಚದಂತೆ ಅವರನ್ನು ಕಾಪಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಅದಲ್ಲದೆ ನದೇವ ತೋಷಣ ಮೃತ, ದೇವತೆಗಳು, ಬ್ರಾಹ್ಮಣರು, ದೀನದಯಾಳರು ಎಲ್ಲರೂ ಬರ್ತಾ ಇರ್ತಾರೆ. ರಾಘವೇಂದ್ರ ಸ್ವಾಮಿಗಳು ಪ್ರಥಮವಾಗಿ ಸುಧೀಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿಯನ್ನ ಕುಂಭಕೋಣಕ್ಕೆ ಕರ್ಕೊಂಡು ಬರ್ತಾರೆ. ಆ ಮೆರವಣಿಗೆಯಲ್ಲಿ ರಾಘವೇಂದ್ರ ಸ್ವಾಮಿ ಕೂತ್ಕೊಂಡಿದ್ದಾರೆ. ಅಲ್ಲಿ ಹೇಳ್ತಾರೆ ರಾಘವೇಂದ್ರ ವಿಜಯದಲ್ಲಿ ಬಾಲಬೋಧಗಾರರು ಏನು ನಾನಾ ಜಾತಿವಿಹಿ, ಅನೇಕ ಜಾತಿಗಳಿದ್ರಂತೆ. ಏನು ವಿಪ್ರ ಕ್ಷತ್ರ ವಿಡಂತ್ರ ಜಾತ ಮುಖರ ಅನೇಕ ಪ್ರಜಾ ಸೇವಿತ ಅಂಥವ್ರಲ್ಲಿ ಕೂತ್ಕೊಂಡಿದ್ದಾರೆ. ಎಲ್ಲ ಜಾತಿಗಳು ಸೇರಿಕೊಂಡಿದ್ದಾರೆ. ಆ ರೀತಿ ನಮ್ಮ ಗುರುರಾಜರಿಗೆ ಯಾವ ಜಾತಿ ಭೇದಿಲ್ಲ, ಯಾವ ಮನಸ್ಸು ತಾಪಿಲ್ಲ. ಎಲ್ಲರೂ ಸಮಾನೀಯ ಆಕೃತಿ, ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರೂ ನಮ್ಮವರೇ, ಎಲ್ಲರಿಗೂ ಪರಮಾತ್ಮನ ಒಂದು ವಿಶೇಷವಾದಂಥ ಸನ್ನಿಧಾನ ಇರುತ್ತೆ. ಅವ್ರಿಗೆ ರಾಯರು ಒಳ್ಳೆಯ ಮಾರ್ಗ ತೋರಿಸಲಿ. ಆ ಗುರುರಾಚಾರ್ಯರು ಒಂದು ತತ್ವ ಏನಂದರೆ ಎಲ್ಲರೂ ಸುಳ್ಳು ಹೇಳಬೇಡಿ,
ಸಾತ್ವಿಕ ಆಹಾರ ತಿನ್ನಿ, ತಾಮಸ ಆಹಾರ ತಗೊಳ್ಬೇಡಿ. ಬೀಡಿ, ಸಿಗರೇಟು, ಚುಟ್ಟ, ಚಲನಚಿತ್ರ ಇವುಗಳನ್ನೆಲ್ಲ ಬಿಡಿ. ಹೆಂಡತಿ ಹೊಡಿಬೇಡಿ. ಹೆಂಡತಿ, ಮಕ್ಕಳು ಇವರೆಲ್ಲ ಏನೋ ಪುಣ್ಯ ಮಾಡಿ ಬಂದಿರ್ತೀವಿ, ಆ ರೀತಿ ಅವನ್ನೆಲ್ಲ ಸರಿಯಾಗಿ ನೋಡ್ಕೊಳ್ಳಿ. ಮೋಸ ಮಾಡಬೇಡಿ. ಆಚಾರವಂತರಾಗಿ, ಎಲ್ಲರೂ ಸದಾಚಾರರಾಗಿ. ಏನು ಸ್ನಾನ ಆಗದೆ ತಿನ್ನಬೇಡಿ. ಸ್ನಾನ ಆಗಬೇಕು. ಸಂಧ್ಯಾ ಸ್ನಾನಂ ಜಪಂಚೈವ ದೇವತಾನಾಂಚ ಪೂಜನಂ ವೈಶ್ವದೇವಂ ತಥಾತಿಥ್ಯಂ ಷಟ್ಕರ್ಮಾಣಿ ದಿನೇ ದಿನೇ ಹೇಳ್ತಾರೆ. ಅಂತ ವೈದಿಕದಲ್ಲಿ ಅವರು ಹಿರಿಯರೆಲ್ಲ ಇದೇ ರೀತಿ ದಾಸ ಪಂಥ ಹಿಡ್ಕೊಂಡು ಹಾಡು ಹರಿಕಥ ಇದರೊಳಗೆಲ್ಲ ತಲ್ಲೀನರಾದವರು. ಅಂಥವರು ಗುರುಸಾರ್ವಭೌಮರು ಅವ್ರಿಗೆ ಆಶೀರ್ವಾದ ಮಾಡಿ. ಎಲ್ಲ ಕಡೆ ಗುರುಸಾರ್ವಭೌಮರು ಎಲ್ಲ ಕಡೆ ನಾವು ಹೋಗಬೇಕು ಹುಡುಕ್ಲಿಕ್ಕೆ. ಆದರೆ ಗುರುಸಾರ್ವಭೌಮರೇ ಅವ್ರ ಮನೆಗೆ ಬಂದಿದ್ದಾರೆ, ಇಲ್ಲಿ ಇದ್ಕೊಂಡಿದ್ದಾರೆ. ಎಷ್ಟೋ ಜನ ಸ್ವಾಮಿ ಬಂದಿದ್ದಾರೆ, ದೀನದಯಾಳು ಸೇವೆ ಮಾಡ್ತಾರೆ. ಅವರೆಲ್ಲರಿಗೂ ಗುರುಸಾರ್ವಭೌಮರು ಅವ್ರಿಗೆ ಅಪ್ಪಣೆ ಕೊಟ್ಬಿಟ್ಟಿದ್ದಾರೆ. ನೀನು ಹೇಳು, ನೀನು ಮಂತ್ರಾಕ್ಷಗಳು, ನೀನು ತೀರ್ಥಗಳು, ಅವರೆಲ್ಲ ಉದ್ಧಾರ ಆಗ್ತಾರಂತೆ. ನಾವಂತೂ ರಾಯರು ನೋಡಿಲ್ಲ, ಗುರುರಾಚಾರ ನೋಡಿದ್ರೆ ನಮ್ಗೆ ರಾಯರು ನೋಡಿದಂಗೆ ಅವ್ರಿಗೆ ಆರೋಗ್ಯ ಕೊಡ್ಲಿ ಅಂತ ಹೇಳಿ ಎಸ್ ಸಂಧ್ಯಾ ಸ್ವನಿಶಂ ಗುರು ರತಿಮತೇ ಸನ್ಮಂಗಲ ಶಾಟಕಂ ಸದ್ಯ ಪಾಪಹರಂ ತ್ವಷೇ ವಿದಿಶಾಂ ಭಕ್ತೈವ ಭಾವಾಹಿತಂ ಭಕ್ತ್ಯಾ ಭಕ್ತಿ ಸುಸಂಪದಂ ಶುಭಪದಂ ದೀರ್ಘಾಯು ಆರೋಗ್ಯಕಂ ಕೀರ್ತಿಂ ಪುತ್ರ ಕಲತ್ರ ಬಾಂಧವ ಮೂರ್ತಿ ಪ್ರಯಾತಿ ಮಂತ್ರಾರ್ಥ ಸಫಲಾ ಸಂತು ಪೂರ್ಣಾ ಸಂತು ಮನೋರಥಾ ಶತ್ರುಣಾಂ ಬುದ್ಧಿನಾಶೋಸ್ತು ಮಿತ್ರಾಣಾಂ ಉದಯೋಸ್ತು. ಇಷ್ಟೆಲ್ಲ ದೊಡ್ಡ ದೊಡ್ಡ ಆಚಾರ್ಯ, ಮನೆಗೆ ಆಚಾರ್ಯರು, ಆಚಾರ್ಯ ಇಷ್ಟೆಲ್ಲ ಬಂದಿದ್ದೀವಿ. ಎಲ್ಲರಿಗೂ ದೇವರು ನಾವು ಅಷ್ಟು ದೂರ ಬಂದರೂ ಆದರೂ ಆಚೆಯಿಂದ ನಮ್ಮನ್ನು ಬರಮಾಡಿಕೊಂಡು ನಮಗೆಲ್ಲರಿಗೂ ಒಂದು ವಿಶೇಷವಾದಂಥ ಸ್ಥಾನಮಾನ ಕೊಟ್ಟು ನಮ್ಮನ್ನು ಇಲ್ಲಿ ನಾನು ಮಾತುಗಳಿದ್ದಲ್ಲ, ನಾನೇನು ಓದಿಲ್ಲ ಏನು ಗೊತ್ತಿಲ್ಲ, ಎರಡು ವಿಷಯಗಳು ಹೇಳಿದ್ದೀನಿ. ಎಲ್ಲರೂ ರಾಯರ ಸೇವೆ ಮಾಡಿ. ವಿಶೇಷವಾಗಿ ಬಂದು ಎಷ್ಟು ಸೇವೆ ಮಾಡಿದರೂ ಇನ್ನೂ ಕಡಿಮೆ ಇದೆ. ರಾಯರು ಯಾವ ರೀತಿ ಅನುಗ್ರಹ ಮಾಡ್ತಾರೆ, ಯಾವ ರೀತಿ ನಮಗೆ ಮಾರ್ಗದರ್ಶನ ಮಾಡ್ತಾರೆ ಅನ್ನೋದು ತೋರೋದು ಕಷ್ಟ. ಅಂತ ಗುರುಸಾರ್ವಭೌಮರ ದರ್ಶನ, ಅವರ ಭವ್ಯ ಪ್ರಸಾದ ನಮಗೆಲ್ಲರೂ ಸಿಗಲಿ. ಇದೇ ರೀತಿ ವೃದ್ಧಿ ಆಗಲಿ ಈ ಮಠ. ಇನ್ನೂ ವಿಶೇಷವಾಗಿ ಬೆಳೆದು ಈ ಬಡಾವಣೆಗೆಲ್ಲ ದೊಡ್ಡ ಒಂದು ತಿಲಕಪ್ರಾಯದಂತೆ ಆಗಲಿ ಅಂತ ನಾವು ಆಶೀರ್ವಾದ ಮಾಡ್ತೀವಿ. ಕೃಷ್ಣಾರ್ಪಣ. ಶ್ರೀಮದ್ ವೈಷ್ಣವ ಲೋಕಜಾಲ ಗುರು ಶ್ರೀಮತ್ ಪರಿವ್ರಾಟ್ ಗುರು ಶಾಸ್ತ್ರೇ ದೇವ ಗುರು ಆಶ್ರಿತ ಮೃದುರು ಪ್ರತ್ಯೋ ಭೂತ್ರ ಗುರು ಚೇತೋದಿತ ಶಿರು ತಥಾಚಿತ ಮರು ಸತ್ಸೋಗ ಸಂಪತ್ಕರು ಶ್ರೀಮತ್ ಸದ್ಗುರು ರಾಘವೇಂದ್ರ. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ಓಂ ಶ್ರೀ ರಾಘವೇಂದ್ರ